ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. 20 ಡೇಸ್ ಇಂಗ್ಲೀಷ್ ಗ್ರಾಮರ್ ಚಾಲೆಂಜ್ ಕ್ಲಾಸ್ನ ಡೇ 3 ಕ್ಲಾಸ್ಗೆ ನಿಮಗೆ ಸ್ವಾಗತ. ಡೇ 1 ಕ್ಲಾಸಲ್ಲಿ ನಾನು ನೌನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಡೇ 2 ಕ್ಲಾಸಲ್ಲಿ ಎವ್ರಿ ಡೇ ಯೂಸ್ ಮಾಡುವ ಸಿಂಪಲ್ ಬೇಸಿಕ್ ಇಂಗ್ಲೀಷ್ ವರ್ಡ್ ಬೋತ್ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಇವತ್ತಿನ ಕ್ಲಾಸ್ ಬಂದು ಪ್ರೊನೌನ್. ಕನ್ನಡದಲ್ಲಿ ಪ್ರೊನೌನ್ಗೆ ಸರ್ವನಾಮ ಅಂತ ಹೇಳ್ತೀವಿ. ಪ್ರೊನೌನ್ಸ್ ಅಂದರೆ ಸರ್ವನಾಮಗಳು. ನಾಮಪದದ ಬದಲು ಬಳಸುವ ಪದನೇ ಸರ್ವನಾಮ. ಕನ್ನಡದಲ್ಲಿ ಸರ್ವನಾಮ ಅಂದರೆ ನಾಮಪದದ ಬದಲಾಗಿ ಬಳಸುವಂತಹ ಪದ, ಅದನ್ನೇ ಸರ್ವನಾಮ ಅಂತ ಹೇಳ್ತೀವಿ. ಇಂಗ್ಲಿಷ್ ಡೆಫಿನೇಷನ್ ನೋಡೋದಾದ್ರೆ, ಅ ಪ್ರೊನೌನ್ ಈಸ್ ಅ ವರ್ಡ್ ಯೂಸ್ಡ್ ಇನ್ಸ್ಟೆಡ್ ಆಫ್ ಅ ನೌನ್. ಪ್ರೊನೌನ್ ಅಂದರೆ ನೌನ್ನ ಬದಲಾಗಿ ಬಳಸುವಂತಹ ಪದ. ನಾನು ಇದನ್ನು ನಿಮಗೆ ಒಂದು ಸೆಂಟೆನ್ಸ್ ಮೂಲಕ ಈಸಿಯಾಗಿ ಅರ್ಥ ಮಾಡಿಸ್ತೀನಿ. ಒಂದು ಸೆಂಟೆನ್ಸ್ ಹೇಳ್ತೀನಿ ನೋಡಿ. ರವಿ ಈಸ್ ಅ ಬಾಯ್, ರವಿ ಈಸ್ ಪ್ಲೇಯಿಂಗ್. ರವಿ ಒಬ್ಬ ಹುಡುಗ, ರವಿ ಆಟ ಆಡುತ್ತಿದ್ದಾನೆ. ಇಲ್ಲಿ ನಾವು ರವಿ ಅನ್ನೋ ಪದನ ಪದೇ ಪದೇ ರಿಪೀಟ್ ಮಾಡ್ತಾ ಇದ್ದೀವಿ. ಈ ರೀತಿಯಾಗಿ ನಾಮಪದನ ಪದೇ ಪದೇ ರಿಪೀಟ್ ಮಾಡುವ ಬದಲು ನಾವು ಸರ್ವನಾಮವನ್ನು ಆ ಜಾಗದಲ್ಲಿ ಬಳಸ್ತೀವಲ್ಲ, ಸೊ ಅದೇ ರೀತಿ ಇನ್ಸ್ಟೆಡ್ ಆಫ್ ರಿಪೀಟಿಂಗ್ ದ ನೌನ್ ವಿ ಕ್ಯಾನ್ ಯೂಸ್ ಅ ಪ್ರೊನೌನ್. ನೌನ್ನ ಪದೇ ಪದೇ ಪುನರಾವರ್ತಿಸುವ ಬದಲು ಪ್ರೊನೌನ್ನ ಆ ಜಾಗದಲ್ಲಿ ಯೂಸ್ ಮಾಡ್ತೀವಿ. ಇವಾಗ ನೋಡಿ ಈ ಸೆಂಟೆನ್ಸ್ ಹೆಂಗಾಗುತ್ತೆ ಅಂದರೆ, ರವಿ ಈಸ್ ಅ ಬಾಯ್, ಹೀ ಈಸ್ ಪ್ಲೇಯಿಂಗ್. ರವಿ ಒಬ್ಬ ಹುಡುಗ, ಅವನು ಆಟ ಆಡುತ್ತಿದ್ದಾನೆ. ಇಲ್ಲಿ ನಾವು ರವಿ ಅನ್ನೋ ಬದಲು ನೆಕ್ಸ್ಟ್ ವಾಕ್ಯದಲ್ಲಿ ಹೀ ಅಂತ ಯೂಸ್ ಮಾಡ್ತೀವಿ. ಹೀ ಅನ್ನೋದು ಪ್ರೊನೌನ್. ಸೊ ಇದೇ ರೀತಿಯಾಗಿ ಬಳಸುವಂತಹ ಪ್ರೊನೌನ್ಸ್ಗಳು ಯಾವುದೆಲ್ಲ ಅಂದರೆ, ಐ ನಾನು, ಯು ಅಂದರೆ ನೀನು ಅಥವಾ ನೀವು, ವಿ ನಾವು, ಹಿ ಅವನು, ಶಿ ಅವಳು, ಇಟ್ ಇದು ಅಥವಾ ಅದು, ದೇ ಅಂದರೆ ಅವರು. ಇನ್ನೊಂದಷ್ಟು ಎಕ್ಸಾಂಪಲ್ ನೋಡಿ. ಸ್ಮಿತಾ ಈಸ್ ಮೈ ಸಿಸ್ಟರ್. ಸ್ಮಿತಾ ಅನ್ನೋದು ನೌನ್. ಇನ್ಸ್ಟೆಡ್ ಆಫ್ ನೌನ್ ಪ್ರೊನೌನ್ನ ಹೇಗೆ ಯೂಸ್ ಮಾಡ್ತೀವಿ? ಶಿ ಈಸ್ ಮೈ ಸಿಸ್ಟರ್. ರಾಮು ಆ್ಯಂಡ್ ರಾಜು ಆರ್ ಮೈ ಫ್ರೆಂಡ್ಸ್. ರಾಮು ಆ್ಯಂಡ್ ರಾಜು ಆರ್ ಮೈ ಫ್ರೆಂಡ್ಸ್. ಇನ್ಸ್ಟೆಡ್ ಆಫ್ ರಾಮು ಮತ್ತು ರಾಜ್ ಬದಲು ಪ್ರೊನೌನ್ನ ನಾವು ದೇ ಅಂತ ಯೂಸ್ ಮಾಡ್ತೀವಿ. ಇಬ್ಬರಿದ್ದಾರಲ್ವ, ಸೊ ದೇ ಆರ್ ಮೈ ಫ್ರೆಂಡ್ಸ್. ರಮ್ಯಾ ಈಸ್ ಮೈ ಕಸಿನ್. ಶಿ ಈಸ್ ಮೈ ಕಸಿನ್. ರಮ್ಯಾ ಬದಲು ಶಿ. ಲಿಯೋ ಈಸ್ ಅ ಡಾಗ್. ಲಿಯೋ ಬದಲು ನಾವು ಪ್ರೊನೌನ್ ಇಲ್ಲಿ ಶಿ ಈಸ್ ಅ ಡಾಗ್ ಅಂತ ಯೂಸ್ ಮಾಡ್ಬೋದು. ಬಿಕಾಸ್ ಲಿಯೋ ಅನ್ನೋದು ನಾವೊಂದು ಸಾಕಿರುವ ನಾಯಿ, ನಮ್ಗೆ ಗೊತ್ತಿರುವ ನಾಯಿ. ಸೊ ಹಾಗಾಗಿ ನಾವು ಲಿಯೋ ಬದಲು ಇಟ್ಟಲ್ಲ, ಶಿ ಈಸ್ ಅ ಡಾಗ್ ಅಂತ ಯೂಸ್ ಮಾಡ್ತೀವಿ. ಸೀತಾ ಆ್ಯಂಡ್ ರಾಧಾ ಆರ್ ಮೈ ಟೀಚರ್ಸ್. ದೇ ಆರ್ ಮೈ ಟೀಚರ್ಸ್. ದ ಡಾಗ್ ರನ್ಸ್ ವೆರಿ ಫಾಸ್ಟ್. ಇನ್ಸ್ಟೆಡ್ ಆಫ್ ಡಾಗ್ ನಾವು ಪ್ರೊನೌನ್ ಯಾವ್ದು ಯೂಸ್ ಮಾಡ್ಬೋದು? ಇಟ್ ರನ್ಸ್ ವೆರಿ ಫಾಸ್ಟ್. ಲಿಯೋ ಈಸ್ ಮೈ ಪೆಟ್. ಇನ್ಸ್ಟೆಡ್ ಆಫ್ ಲಿಯೋ ಶಿ ಈಸ್ ಮೈ ಪೆಟ್ ಅಂತ ಯೂಸ್ ಮಾಡ್ಬೋದು. ಲಿಯೋ ಅಂದರೆ ನನಗೆ ಗೊತ್ತಿರುವಂತಹ ಒಂದು ನಾಯಿ, ನಾನು ಸಾಕಿರುವ ನಾಯಿ, ನನ್ನ ಪೆಟ್. ಸೊ ಲಿಯೋ ಬದಲು ನಾನು ಪ್ರೊನೌನ್ ಶಿ ಯೂಸ್ ಮಾಡ್ತೀವಿ. ದ ಡಾಗ್ ರನ್ಸ್ ವೆರಿ ಫಾಸ್ಟ್, ಅಲ್ಲಿ ಇಟ್ ರನ್ಸ್ ವೆರಿ ಫಾಸ್ಟ್ ಅಂತ ಹೇಳ್ತೀನಿ. ಬಿಕಾಸ್ ಯಾವುದೋ ಒಂದು ಡಾಗ್, ನನ್ನದಲ್ಲದ ಒಂದು ಡಾಗ್, ಹಾಗಾಗಿ ಇಟ್ ಅನ್ನೋ ಪ್ರೊನೌನ್ ಯೂಸ್ ಮಾಡ್ತೀವಿ. ರಮ್ಯಾ ಆ್ಯಂಡ್ ಐ ರೈಟ್ ಲೆಟರ್. ನಾನು ಮತ್ತು ರಮ್ಯಾ ಪತ್ರ ಬರೆಯುತ್ತೇವೆ. ಇನ್ಸ್ಟೆಡ್ ಆಫ್ ರಮ್ಯಾ ಆ್ಯಂಡ್ ಐ ದ ಪ್ಲೇಸಲ್ಲಿ ಪ್ರೊನೌನ್ ನಾವು ವಿ ಅಂತ ಬಳಸ್ತೀವಿ. ಇನ್ನಷ್ಟು ಎಕ್ಸಾಂಪಲ್ ಫಾರ್ ಪ್ರೊನೌನ್. ಐ ಆಮ್ ಅ ಸ್ಟೂಡೆಂಟ್. ಐ ಈಸ್ ಅ ಪ್ರೊನೌನ್. ಯು ಆರ್ ಮೈ ಫ್ರೆಂಡ್. ಯು ಈಸ್ ಅ ಪ್ರೊನೌನ್. ಹಿ ಈಸ್ ಅ ಟೀಚರ್. ಹಿ ಈಸ್ ಅ ಪ್ರೊನೌನ್. ಶಿ ಈಸ್ ಹ್ಯಾಪಿ. ಶಿ ಈಸ್ ಅ ಪ್ರೊನೌನ್. ಇಟ್ ಈಸ್ ಅ ಕ್ಯಾಟ್. ಇಟ್ ಈಸ್ ಅ ಪ್ರೊನೌನ್. ವಿ ಆರ್ ರೆಡಿ. ವಿ ಈಸ್ ಅ ಪ್ರೊನೌನ್. ದೇ ಆರ್ ಪ್ಲೇಯಿಂಗ್. ದೇ ಈಸ್ ಅ ಪ್ರೊನೌನ್. ಸೊ ಐ ಹೋಪ್ ಈ ಕ್ಲಾಸ್ ಅರ್ಥ ಆಯಿತು ಅಂತ ಅಂದ್ಕೋತೀನಿ. ಸೊ ರಿಮೆಂಬರ್, ಆದ್ದರಿಂದ ನೀವು ನೆನ್ಪಿಟ್ಕೋಬೇಕು, ಪ್ರೊನೌನ್ ಅಂದರೆ ನೌನ್ ಬದಲಾಗಿ ಬಳಸುವಂತಹ ಪದ. ಇಂಗ್ಲೀಷ್ನಲ್ಲಿ ಯೂಸ್ ಮಾಡೋ ಪ್ರೊನೌನ್ಗಳು ಐ ನಾನು, ವಿ ನಾವು, ಯು ನೀನು ನೀವು, ಹಿ ಅವನು, ಶಿ ಅವಳು, ಇಟ್ ಅದು, ದೇ ಅವರು. ಈಗ ನೀವು ಈ ಸೆಂಟೆನ್ಸಲ್ಲಿ ಯಾವುದು ಪ್ರೊನೌನ್ ಅಂತ ಹೇಳಬೇಕು? ಯು ಆರ್ ಮೈ ಫೇವ್ರೆಟ್ ಬ್ರದರ್. ಇದರಲ್ಲಿ ಪ್ರೊನೌನ್ ಯಾವುದು ಅಂತ ಹುಡುಕಿ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟಲ್ಲಿ ಆನ್ಸರ್ ತಿಳಿಸ್ಬೇಕು. ನೆಕ್ಸ್ಟ್ ಕ್ಲಾಸ್ ಡೇ 3 ಕ್ಲಾಸಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ, ಬಾಯ್.